ನಾವು ಒಂದು ಪದ ಅವಿದ್ಯೆ ಅನ್ನೋದನ್ನ ವ್ಯವಹಾರದಲ್ಲೂ ಬಳಸ್ತೀವಿ. ಅವಿದ್ಯಾವಂತರು, ಅವಿದ್ಯೆ ಅಂತ. ಅವಿದ್ಯೆ ಅಂದಾಗ ವ್ಯವಹಾರದಲ್ಲಿ ಆ ಪದನ ಉಪಯೋಗಿಸಿದ್ರೆ ಅನ್ಎಜುಕೇಟೆಡ್ ಅಂತ ಬರುತ್ತೆ. ಯಾರು ವಿದ್ಯಾಶಾಲೆಗೆ ಹೋಗಿಲ್ಲ ಅವರು ಅವಿದ್ಯಾವಂತರು, ಅಥವಾ ಡಿಗ್ರಿಗಳು ಮಾಡಿಲ್ಲ ಅವರು ಅವಿದ್ಯಾವಂತರು. ಈ ರೀತಿ ಮನಸ್ಸಿಗೆ ಒಂದು ಭಾವ ಬಂದ್ಬಿಡುತ್ತೆ. ಭಗವದ್ಗೀತೆಯಲ್ಲಿ ಅವಿದ್ಯೆ ಅಂತ ಬಂದಾಗ ಈ ಅರ್ಥ ಬರೋದಿಲ್ಲ. ನಾವು ಅದಕ್ಕೆ ಕೆಲವು ಪದಗಳನ್ನ ಅರ್ಥ ತಿಳ್ಕೊಂಡ್ರೇನೆ ಆ ಕಾಂಟೆಕ್ಸ್ಟ್ಗೆ ಯಾಕೆ ಅದನ್ನು ಉಪಯೋಗಿಸಿದ್ದಾರೆ ಅಂತ ಗೊತ್ತಾಗೋದು. ನಾನು ಹೋದ್ಸತಿ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಮುಖ್ಯವಾದ ಪದಗಳ ಬಗ್ಗೆ ಮಾತಾಡ್ತಿದ್ದೆ. ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು. ಅವಿದ್ಯೆ ಅನ್ನೋ ಪದನ ತಗೊಂಡಿದ್ದೀನಿ ಇವತ್ತು. ಅವಿದ್ಯೆ ಅಂದರೆ ಏನು ಅಂದರೆ ಡಿಫಿಷಿಯೆಂಟ್ ಅಂತ, ಅಂದರೆ ಸಾಕಾಗದೇ ಇರೋದು, ಸಾಲದಾಗಿರುವುದು, ಕೊರತೆ ಇರೋದು, ಕೊರತೆ ಇರೋ ಜ್ಞಾನ. ಇದು ನ್ಯೂನತೆ ಅಂತ ಹೇಳ್ಬೋದು. ಕೊರತೆ, ನ್ಯೂನತೆ, ಜ್ಞಾನದ ನ್ಯೂನತೆ. ಇಲ್ಲಿ ಶೂನ್ಯತೆ ಇಲ್ಲ, ಜ್ಞಾನ ಶೂನ್ಯನಲ್ಲ ಅವನು, ಜ್ಞಾನ ನ್ಯೂನನು. ಅಂದರೆ ಜ್ಞಾನ ಅವನಿಗೆ ಕೊರತೆ ಇದೆ. ಅಂದ್ರೇನು? ಯಾಕೆ ಕೊರತೆ ಇದೆ ಅವನಿಗೆ? ಯಾಕೆ ಅವನ ಅಸಮರ್ಥ ಅಂದರೆ ಅವನಿಗೆ ಹಿಂದಿನ ಪೂರ್ವ ಜನ್ಮದ ಮಲಗಳು ಏನಿರುತ್ತೆ, ಮಾಯಾಮಲ, ಕರ್ಮಮಲ, ಅಣವ ಮಲಗಳು, ಇವೆಲ್ಲ ದೇಹದಿಂದ ಉತ್ಪತ್ತಿಯಾದದ್ದು, ಮನಸ್ಸಿಂದು ಮತ್ತು ಆತ್ಮದ್ದು ಎಲ್ಲ ಅದು ಡೆಪಾಸಿಟ್ ಆಗಿರುತ್ತಲ್ಲ, ಜನ್ಮ ಜನ್ಮಾಂತರದ ಮಲಗಳೆಲ್ಲ ಒಂದು ರೀತಿ ಮೋಡದ ಹಾಗೆ ಆ ಶುದ್ಧ ಚೈತನ್ಯದ ಅಥವಾ ಚಿತ್ ಸ್ವಭಾವದ ಮೇಲೆ ಅದು ಕವ್ಕೊಂಡ್ಬಿಟ್ಟಿರುತ್ತೆ. ಆ ಚಿತ್ ಸ್ವಭಾವದ ಮೇಲೆ ಮಲ ಕವ್ಕೊಂಡಿರೋದ್ರಿಂದ, ಆ ಮಾಯ ಮುಚ್ಕೊಂಡಿರೋದ್ರಿಂದ ಅವನು ಅಸಮರ್ಥ ಪೂರ್ತಿ ತಿಳ್ಕೊಳ್ಳೋಕ್ಕೆ. ಅವನು ಮಾಯೆ ಮುಚ್ಕೊಂಡಿದೆ ಅನ್ನೋದು ತಿಳ್ಕೊಳ್ಳೋಕ್ಕೂ ಅಸಮರ್ಥನಾದ್ರಿಂದ ಅವನಿಗೆ ಸರಿಯಾದ ರೀತಿಯಲ್ಲಿ ಮಾಯೆಯನ್ನು ತಿಳಿಸುವಂತಹ ವಿದ್ಯೆಯನ್ನು ಕೊಡಬೇಕು. ಮಾಯೆ ಅಂತ ತಿಳಿಯೋದು ವಿದ್ಯೆ. ಮಾಯೆಯನ್ನು ಮಾಯೆ ಅಂತ ತಿಳ್ಕೊಳ್ಳದೆ ಇರೋದೇ ಅವಿದ್ಯೆ. ಅವಿದ್ಯಾವಂತ ಅಂದರೆ ಅವನಿಗೆ ತಿಳುವಳಿಕೆ ಇಲ್ಲದೆ ಇರೋನು. ತಿಳುವಳಿಕೆ ಇಲ್ಲದೆ ಇರೋನು ಅಂದರೆ ಅವನು ಇಲ್ಲಿಟ್ರೇಟ್ ಅಂತಲ್ಲ, ಅಥವಾ ತಿಳುವಳಿಕೆ ಇಲ್ಲ ಅಂದರೆ ಬುದ್ಧಿ ಮಾಂದ್ಯನೂ ಅಲ್ಲ. ನಾವು ಅವಿದ್ಯೆ ಅಂದಾಗ ಅವನಿಗೆ ಮಾಯೆ ಕವ್ಕೊಂಡಿದೆ ಅಂತ ಗೊತ್ತಿಲ್ಲದೆ ಇರೋದು, ಅರಿವಾಗಿಲ್ಲದೆ ಇರೋನು ಅಂತ ನಾವು ತಿಳ್ಕೊಳ್ಬೇಕು. ಈ ಮಲ ಹೇಗೆ ಮುಚ್ಕೊಳ್ಳುತ್ತೆ ಅಂತಂದರೆ ನಮ್ಮ ಕರ್ಮದಿಂದ. ಜನ್ಮಾಂತರದ ಕರ್ಮದ ಫಲ ಅಫಲಗಳು ಪ್ರತಿ ಕ್ಷಣವೂ ಕೂಡ ನಮಗೆ ತಿನ್ನಿಸೋದಕ್ಕೆ ಕಾಯ್ತಾ ಇರುತ್ತೆ. ಅದು ರಾಶಿ ಇದೆ, ಫಲ ಅಫಲಗಳ ರಾಶಿ ಇದೆ. ಇದನ್ನು ತಪ್ಪಿಸ್ಕೊಳ್ಳೋಕೆ ಆಗದೇ ಇಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ? ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತೀವಿ, ತಿನ್ನಲೇಬೇಕು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಇನ್ನೂ ನಮ್ಮ ಒಂದು ಎಷ್ಟೋ ಜನ್ಮ ತಗೊಂಡಿದ್ದೀವಲ್ಲ, ಎಷ್ಟೋ ಜನ್ಮದಲ್ಲಿ ನಾವು ಕರ್ಮ ಮಾಡಿದ್ದೀವಲ್ಲ, ಇವೆಲ್ಲ ಕೂಡ ಹಾಕೊಂಡಿರೋದನ್ನ ಸಂಚಿತ ಕರ್ಮ ಅಂತ ಹೇಳ್ತಾರೆ. ಇದು ಇನ್ನೂ ಫಲ ಕೊಟ್ಟಿಲ್ಲ. ಆ ಫಲ ನಮಗೆ ಇನ್ನು ತಿನ್ನೋಕ್ಕೆ ಅದು ಸಿಕ್ಕಿಲ್ಲ, ಅಂದರೆ ಇನ್ನೂ ಕಾಯ್ಕೊಂಡಿದೆ ನಮ್ಮನ್ನು. ಅದು ಎಷ್ಟಿದೆಯೋ ಗೊತ್ತಿಲ್ಲ, ಅದಕ್ಕೆ ಎಷ್ಟು ಜನ್ಮ ಬೇಕು ಅದನ್ನು ಮುಗಿಸೋಕ್ಕೆ ಅದೂ ಗೊತ್ತಿಲ್ಲ. ಈ ಸಂಚಿತ ಕರ್ಮದ ಒಂದು ಭಾಗವಾಗಿ ಈ ಜನ್ಮಕ್ಕೆ ನಮಗೆ ಒಂದಿಷ್ಟು ಆಲ್ರೆಡಿ ಕರ್ಮ ಇದೆ. ಅದು ಆಲ್ರೆಡಿ ರೆಡಿ ಇದೆ, ನಮಗೆ ಮೊಳಕೆ ಬಂದಿದೆ. ಅದು ಆಲ್ರೆಡಿ ಮೊಳಕೆ ಬರ್ತಾ ಇದೆ, ಬಂದಿದೆ ಕೆಲವು. ಅದನ್ನು ಆಗಾಮಿ ಕರ್ಮ ಅಂತ ಹೇಳ್ತಾರೆ. ಅದು ಸ್ವಲ್ಪ ಭಾಗ ಪ್ರತಿ ಕ್ಷಣವೂ ಬರ್ತಾ ಇರೋದಿದೆಯಲ್ಲ, ನಮ್ಗೆ ಅನುಭವಿಸ್ತಾ ಇರೋದೀಗ, ಅದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಆಗಾಮಿ, ಪ್ರಾರಬ್ಧ. ಆಗಾಮಿ ಕೂಡ ಒಂದು ಸಂಚಿತದ ಭಾಗ, ಪ್ರಾರಬ್ಧವೂ ಸಂಚಿತದ ಭಾಗ. ಆಗಾಮಿಯ ಒಂದು ಪೋರ್ಷನ್ ಇವಾಗ ಬಂದಿದೆ ನಮಗೆ ತಿನ್ನೋಕ್ಕೆ. ನಾವದು ನಮಗೆ ಇವಾಗ ತಿನ್ಸತ್ತೆ, ನಾವು ತಿನ್ನಲೇಬೇಕು, ಅದನ್ನು ಬೇಡ ಅನ್ನೋ ಹಂಗಿಲ್ವೇ ಇಲ್ಲ. ಕರ್ಮದಲ್ಲಿ ಈ 3 ಥರ ಕರ್ಮಗಳಿದೆ. ಇವಾಗ ತಟ್ಟೆನಲ್ಲಿ ಬಂದಿದ್ದು ತಿಂದೇ ಇದ್ದರೆ ನಾವು ಮುಗಿಸೋದು ಯಾವಾಗ? ಇನ್ನೂ ಅಷ್ಟೊಂದು ಇದೆಯಲ್ಲ ಕರ್ಮ, ಅದು ಬರ್ತಾನೇ ಇದೆಯಲ್ಲ. ನಾವೇನು ಮಾಡ್ತೀವಿ? ಅಜ್ಞಾನದಲ್ಲಿ ಮಾಯೆ ಮುಚ್ಕೊಂಡಿರೋದು ನಮಗೆ ಗೊತ್ತಿಲ್ಲದೆ ಇದ್ದರೆ ನಾವು ಯಾವುದನ್ನು ಒಪ್ಪೋದಿಲ್ಲ. ಕರ್ಮ ಬಂದಿದೆ, ಅದನ್ನು ನಾನು ಪೂರೈಸಬೇಕು, ತಿನ್ನಬೇಕು, ಇದು ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು ಅನ್ನೋದಿಲ್ಲದೆ ಇದ್ದಾಗ ನಾವು ನಮ್ಮ ಇಷ್ಟ,
ನಮ್ಮ ಕಷ್ಟ, ನಮ್ಮ ನಷ್ಟ, ನಮ್ಮ ಅಹಂಕಾರದಿಂದ ನಾವು ಎಷ್ಟೋ ಕರ್ಮಗಳನ್ನ ಇಷ್ಟಪಟ್ಟಿದ್ದನ್ನು ಆರಿಸ್ಕೊಂಡು ತಿಂದು ಮಿಕ್ಕಿದ್ದೆಲ್ಲ ಬೇಡ ಬೇಡ ಅಂತ ಬಿಡ್ತೀವಿ. ಈ ರೀತಿ ನಾವು ಬಂದ ಕರ್ಮಗಳನ್ನ ಆಲ್ರೆಡಿ ಬಂದ್ಬಿಟ್ಟಿದೆ, ಆದ್ರೂ ಕೂಡ ನಾವು ಪೂರ್ತಿ ತಿನ್ನದೆ ಅದನ್ನು ಉಳಿಸ್ಕೊಂಡಿರೋ ಶೇಷ ಇದೆಯಲ್ಲ, ಆ ಪಾಕಶೇಷ ಅಂತ ಹೇಳ್ತಾರೆ. ಈ ಪಾಕಶೇಷಗಳು ಕೂಡ ನಮ್ಮಲ್ಲಿದೆ. ಅಂದ್ರೆ ಇವಾಗ ಕೊಟ್ಟಿರೋದೇ ಪೂರ್ತಿ ತಿಂದಿಲ್ಲ, ಇನ್ನು ಜನ್ಮಾಂತರದ ಕರ್ಮ, ಆಗಾಮಿ ಕರ್ಮ ಎಷ್ಟಿದೆಯೋ, ಸಂಚಿತ ಕರ್ಮ ಎಷ್ಟಿದೆಯೋ. ಆದರೆ ಪ್ರತಿಯೊಂದು ಕರ್ಮಗಳು ಕೂಡ ಬರ್ತಾ ಇರೋದು ಇದಕ್ಕೆ ಒಂದು ವಿಧಿ ಅಥವಾ ದೈವ ಅದನ್ನ ಕೊಡ್ತಾ ಇರೋದು. ಯಾಕೆ ಅಂದ್ರೆ ಒಂದು ಪರೀಕ್ಷೆಗೋಸ್ಕರ ಅದನ್ನ ನಮಗೆ ಕೊಟ್ಟು ನಾವು ಕಲೀಲಿ ಅಂತ. ನಾವು ಯಾವಾಗ್ಲಾದ್ರೂ ಅದು ಬಂದಾಗ ಸರಿ ಅಂತ ಒಪ್ಕೊಂಡು ತಿನ್ನಕ್ ಶುರು ಮಾಡಿದ್ರೆ ಕರ್ಮಗಳನ್ನ, ಎಷ್ಟೋ ಕರ್ಮ ನಮಗೆ ಬರದೇನೂ ಇರಬಹುದು, ಅಥವಾ ಬಂದ ಕರ್ಮ ನಮಗೆ ಗೊತ್ತಾಗದೇನೆ ಅದೇ ನಂತರ ಹೂ ಎತ್ತಂಗಾಯ್ತು ಅಂತ ಆ ತರ ಹೊರಟೋಗ್ಬೋದು. ಕಷ್ಟಗಳು ಗೊತ್ತಿಲ್ಲ. ಆ ಕರ್ಮಗಳ ಶೇಷ ಬಂದಾಗ ಕೆಲವು ನಮಗೆ ಆ ಒಂದು ಪರಿಸ್ಥಿತಿಗೆ, ಸಂದರ್ಭಕ್ಕೆ ಅನುಗುಣವಾಗಿ ಅದು ಕಾಂಟೆಕ್ಸ್ಟ್ಗೆ ನೋಡಿಕೊಂಡು ಆ ಕರ್ಮಗಳು ಬರುತ್ತಲ್ಲ, ನಮಗೆ ಅವಶ್ಯಕವಾಗಿ ನಾವು ಕಲೀಲೇಬೇಕು ಅನ್ನೋ ಕರ್ಮಗಳು ಬರುತ್ತೆ. ಕೆಲವು ಕರ್ಮಗಳು ರಾಗಿ ತರ ಬೇಗ ಪೈರು ಬಂದ್ಬಿಡುತ್ತೆ. ಕೆಲವು ಕರ್ಮಗಳನ್ನ ನಾವು ಮುಗಿಸ್ಬಿಡ್ಬೋದು. ಕೆಲವು ಕರ್ಮಗಳು ಅದು ಎಷ್ಟೊತ್ತಾದ್ರೂ ಪೈರು ಬರಲ್ಲ. ಅದು ಕಾದು ನಮಗೆ ಇವಾಗಲೇ ಬರ್ಬೋದು, ನಾವು ಮತ್ತೆ ನಮಗೆ ಪರೀಕ್ಷೆಗೆ ನಾವು ಒಳಪಟ್ಟಾಗ ಕಷ್ಟ ಕಾಲದಲ್ಲೇ ಬರಬಹುದು, ಇಲ್ಲ ಮುಂದಿನ ಜನ್ಮಕ್ಕೆ ಬರ್ಬೋದು. ಇದು ಗೊತ್ತಿಲ್ಲದೆ ಇರೋದು. ಅದು ಯಾವಾಗಲೂ ನಮಗೆ ಪ್ರತಿಯೊಂದು ಕ್ಷಣವೂ ಕೂಡ ಪ್ರಾರಬ್ಧ ಕರ್ಮವೂ ಕೂಡ ಅಸಂಚಿತ ಕರ್ಮದ ಒಂದು ಶೇಷವೇ ಆಗಿದೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು. ಜಗತ್ತಿನಲ್ಲಿ ಪ್ರತಿಯೊಂದು, ಜಗತ್ತು ಅಂದ್ರೇನೆ ವಸ್ತು ಮತ್ತು ಆ ಒಂದು ಕ್ರಿಯೆಯ ಸಮುದಾಯ. ಪ್ರತಿಯೊಂದು ವಸ್ತುಗೂ ಒಂದು ಗಾತ್ರ ಇದೆ, ಪ್ರತಿಯೊಂದು ವಸ್ತುಗೂ ವಿಸ್ತಾರ ಇದೆ ಜಗತ್ತಿನಲ್ಲಿ. ಆ ಗಾತ್ರ ವಿಸ್ತಾರದ ಅನ್ಯೂನ್ಯತೆಗೆ ಕರೆಕ್ಟಾಗಿ ದೇಶ ಕಾಲವೂ ಇದೆ. ಆ ಸ್ಪೇಸ್ ಅಂಡ್ ಟೈಮ್ ಅಂತೀವಿ, ಮ್ಯಾಟರ್, ಮೈಂಡ್, ಸ್ಪೇಸ್ ಅಂಡ್ ಟೈಮ್ ಎಲ್ಲಾನು ಈ ಪಂಚಭೂತಗಳ ಒಂದು ಇದ್ರ ಮೇಲೆ ಇದೆ. ಈಗ ನಾವು ಯಾವಾಗ ಕ್ರಿಯಾ ಅಂದಾಗ, ಇದು ವಸ್ತು ಮತ್ತು ಕ್ರಿಯೆಗಳ ಸಮೂಹ ಅಂದಾಗ, ಕ್ರಿಯೆನಲ್ಲೂ ಕೂಡ ಆ ಕರ್ಮ ಕಳಿಬೇಕಾದ್ರೆ, ಆ ಪ್ರಾರಬ್ಧ ಕರ್ಮದಲ್ಲಿ ಬಂದ ಕರ್ಮ ಅದು ಅಲ್ಲಿಗೆ ಚುಕ್ತವಾಗಬೇಕಾದ್ರೆ ಜ್ಞಾನದಿಂದ ಬಂದ ಇಚ್ಛೆಗಳಿಂದ, ಅಂದ್ರೆ ನಮಗೆ ಈ ಒಂದು ಮಾಯಾ ಬಗ್ಗೆ, ಈ ಒಂದು ಜಗತ್ತಿನ ಬಗ್ಗೆ ಜ್ಞಾನ ಇದ್ದು ವಿದ್ಯೆಯಿಂದ ಬಂದಂತಹ ಒಂದು ರೆಸ್ಪಾನ್ಸ್ ಏನಿದೆ, ಅದರಿಂದ ನಾವು ನಮ್ಮ ಒಂದು ಈ ಪ್ರಕೃತಿಯಿಂದ ಬಂದಂಥದ್ದನ್ನ ಮೀರಿ ಹೋಗ್ಬೋದು. ಅಂದ್ರೆ ನಮ್ಮ ಕ್ರಿಯೆ ಜ್ಞಾನ ಮತ್ತು ಇಚ್ಛೆಯಿಂದ, ಪರಮಾತ್ಮನ ಜ್ಞಾನ, ಅನುಭವ, ಆತ್ಮಾನುಭವ, ಇಚ್ಛೆಯಿಂದ ಬಂದದ್ದಾಗಿದ್ರೆ ನಾವು ಕರ್ಮನ ಕಳ್ಕೋಬಹುದು. ಆದ್ರೆ ಅಹಂಕಾರದಿಂದ ಜ್ಞಾನ ಇಲ್ಲದೆ, ಅಜ್ಞಾನದಿಂದ, ಅವಿದ್ಯೆಯಿಂದ ಬಂದ ಜ್ಞಾನ, ಅಜ್ಞಾನದಿಂದ ಬಂದ ಇಚ್ಛೆಗಳು ಸ್ವಾರ್ಥವಾಗಿದ್ರೆ ನಾವು ಆ ವಿಶ್ವಾತೀತ, ಅಂದ್ರೆ ನಮ್ಮ ಮೀರಿ ನಾವು ಹೋಗಕ್ಕಾಗೋದಿಲ್ಲ. ಆ ವಿಶ್ವಾತೀತಕ್ಕೆ ಹೋಗ್ಬೇಕಾದ್ರೆ ನಾವು ತೆಗೆದುಕೊಳ್ಳುವ ಕ್ರಿಯೆ, ಪ್ರತಿ ಕ್ಷಣವೂ ಬಂದ ಪ್ರಾರಬ್ಧದಲ್ಲಿ ಆ ಕ್ರಿಯೆಯ ಯಾವ ರೀತಿ ನಾವು ತೆಗೆದುಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಇದನ್ನೇನೆ ವಿಧಿ, ದೈವ ಅಂತ ಪದಗಳನ್ನ ಬೇಕಾದಷ್ಟು ಸತಿ ಮಂಕುತಿಮ್ಮನ ಕಗ್ಗದಲ್ಲಿ ನಾನು ಬಳಸಿದ್ದೀನಿ. ವಿಧಿ, ದೈವ ಅದೇನು ಅಂದ್ರೆ, ವಿಧಿ ದೈವ ಅಂದ್ರೆ ಮನುಷ್ಯ ಮಾಡುವ ಪ್ರತಿಯೊಂದು ಕರ್ಮ, ಏನು ಮನುಷ್ಯ ಮಾಡ್ತಾನೆ, ಆಗು ಹೋಗುಗಳು ಅಂತ ಹೇಳ್ತಾರೆ. ಅವನ ಆಗು ಹೋಗುಗಳನ್ನ ಗುರುತಿಸಿ ಭಗವಂತನ ಒಂದು ಆಜ್ಞೆ ಆಗುತ್ತೆ. ಅವನ ಆಗು ಹೋಗುಗಳನ್ನ ಗುರುತಿಸಿಕೊಂಡು ಭಗವಂತನ ಆಜ್ಞೆ ಏನಿದೆ ಅದನ್ನ ದೈವ ಅಂತ ಹೇಳ್ತಾರೆ. ಅದನ್ನ ಋತ ನಿಯಮ ಅಂತಲೂ ಹೇಳ್ತಾರೆ. ಆ ಋತ ನಿಯಮ ಅಥವಾ ದೈವ ಒಂದು ಹಗ್ಗ, ಎರಡು ಹುರಿಯನ್ನ ಹೊಸದು ಮಾಡಿದ ಹಗ್ಗ. ಒಂದು ನಮ್ಮ ಪೂರ್ವ ಕರ್ಮ ಯಾವಾಗ್ಲೂ, ಇನ್ನೊಂದು ಧರ್ಮ ಸಂಸ್ಥಿತಿಗೆ ಕರ್ಕೊಂಡು ಹೋಗೋ ವಿಧಿ. ಅದು ಸೇರಿ ದೈವ ಅಥವಾ ವಿಧಿ ಎರಡೂ ಕೂಡ ನಾವು ಮಾಡಿದ ಕರ್ಮ ಏನೇ ಆಗಿರಲಿ, ಆ ದೈವ ಬಗೆಯೋದು ಯಾವತ್ತೂ ಒಳ್ಳೆಯದನ್ನೇ. ನಾವೆಷ್ಟೇ ಏನೇ ಮಾಡಿದ್ರು ಅದರಲ್ಲಿ ಇನ್ನೊಂದು ಹಗ್ಗ ಸೇರಿರೋದು ಪರಮಾತ್ಮ ನಮ್ಮನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋಕ್ಕೆ ಧರ್ಮಸ್ಥಿತಿಯ ವಿಧಿ ಬಂದು ಸೇರ್ಕೊಂಡು ಅದು ದೈವ ಆಗಿದೆ. ನಮ್ಮ ಕರ್ಮ ಮತ್ತು ಒಂದು ಧರ್ಮ ಸಂಸ್ಥಿತಿಯ ವಿಧಿ ಸೇರಿ ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಎರಡೂ ಸೇರಿ ಆ ದೈವ ಅನ್ನೋದು ಆಗುತ್ತೆ. ಅದಕ್ಕೆ ತಿಳ್ಕೋಬೇಕು, ಧರ್ಮ ಅನ್ನೋದು ಕೆಲಸ ಏನು? ನಮ್ಮನ್ನ ಧರಿಸುವುದು, ನಮ್ಮನ್ನ ಉಳಿಸುವುದು, ನಮ್ಮನ್ನ ಪೋಷಿಸುವುದು, ಯಾವಾಗಲೂ ಕೂಡ ಆ ಒಂದು ಸತ್ಯದ ಕಡೆಗೆ ನಮ್ಮನ್ನ ತಿರುಗಿಸೋದು, ಅದು ಧರ್ಮ.
ಯಾವ ಕರ್ಮ ಮಾಡಲಿ ಅದು ಧರ್ಮದ ಕಡೆಗೆ ಹೋಗ್ತಾ ಇರಬೇಕು. ಈ ಪಂಚಭೂತವಾದ ದೇಹ ಪ್ರಕೃತಿ ಅಂತ ಕರಿತೀವಲ್ಲ, ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಮೀರಿ ಅತೀತವಾಗಿ ಹೋಗಿ ಆತ್ಮಾನುಭವ ಪಡೆಯೋದೇನೆ, ಆ ದಿಕ್ಕಲ್ಲಿ ಹೋಗೋದೇ ಧರ್ಮ. ಆ ಧರ್ಮ ಆಗ ಪ್ರಕೃತಿ ಎಂದಾಗ ಮತ್ತೆ ನಮಗೆ ಒಂದು ಅರ್ಥ ತಿಳ್ಕೋಬೇಕಾಗತ್ತೆ. ಪ್ರಕೃತಿ ಅಂದ ತಕ್ಷಣ ಇದು ಒಂದು ಬ್ರಹ್ಮನ ಶಕ್ತಿಯ ವ್ಯಕ್ತರೂಪ. ಬ್ರಹ್ಮನ ಹತ್ರ ಕರ್ಕೊಂಡು ಹೋಗೋದು ಧರ್ಮ, ಬ್ರಹ್ಮನಲ್ಲಿ ಐಕ್ಯವಾಗುವಕ್ಕೆ ಕರ್ಕೊಂಡು ಹೋಗೋದು ಧರ್ಮ. ಯಾವಾಗ್ಲೂ ನಮ್ಮನ್ನ ಆ ಕಡೆಗೆ ಎಳಿತಾ ಇರುತ್ತೆ. ಪ್ರತಿಯೊಂದು ಸತಿನೂ ವಿಧಿ ಒಳ್ಳೇದನ್ನೇ ಮಾಡ್ತಾ ನಮ್ಮನ್ನ ಒಳ್ಳೆ ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ, ಆ ಸತ್ಯದ ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ನಾವು ನಮಗೆ ಕಷ್ಟ ಅನ್ಬಿಟ್ಟು ಎಷ್ಟೋ ಸತಿ ಅದನ್ನ ಪ್ರಾರಬ್ಧ ಕರ್ಮದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಇಲ್ಲಿ ಆಕ್ಚುಲಿ ಬ್ರಹ್ಮನ ಶಕ್ತಿಯ ಒಂದು ಪ್ರಕಟ ರೂಪ ಪ್ರಕೃತಿ. ಈ ದೇಹ ಅನ್ನೋದು ಒಂದು ಬ್ರಹ್ಮನ ಪ್ರಕಟ ರೂಪ, ಪರಮಾತ್ಮನ ಪ್ರಕಟ ರೂಪ ಪ್ರಕೃತಿ. ಪ್ರಕೃತಿ ಅನ್ನೋದು ಬ್ರಹ್ಮನ ಶಕ್ತಿಯ ಒಂದು ಪ್ರಕಟ ರೂಪ ಪ್ರಕೃತಿ. ಬ್ರಹ್ಮ ಅಂದಾಗ ಏನು? ಅದು ಮಹತ್ತರವಾದದ್ದು. ಅದರ ಅರ್ಥನೇ, ಆ ಪದದ ಅರ್ಥನೇ ಅತಿ ಮಹತ್ತರವಾದದ್ದು, ಅನಂತವಾದದ್ದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನಲ್ವಾ? ಇದನ್ನ ಮಾತಿನಲ್ಲಿ ವಿವರಿಸಕ್ಕಾಗಲ್ಲ, ಊಹೆನಲ್ಲಿ ಸಿಗಕ್ಕಾಗಲ್ಲ. ಅದು ಎಲ್ಲಕ್ಕೂ ಮೀರಿದದು. ಅದನ್ನ ಯಾವುದೂ ಕಟ್ಟಳೆಗಳು ಹಾಕಿ ಆತನ ಅದ್ಯಾವುದೂ ಬಾಧಿಸೋದು ಇಲ್ಲ. ಅದು ಎಲ್ಲ ಮೀರಿದ್ದು, ಮೇರೆ ಇಲ್ಲ, ಅದಕ್ಕೆ ಎಲ್ಲೇ ಇಲ್ಲ ಅಂತಾರಲ್ಲ, ಆ ಥರ ವಿಸ್ತಾರವಾಗಿರೋದು ಅದು ಬ್ರಹ್ಮ. ಇದನ್ನ ನಾವು ಭಾಷೆಯಲ್ಲಿ ಏನು ಕರಿತೀವಿ? ವ್ಯವಹಾರ ಭಾಷೆಯಲ್ಲಿ ಈಶ್ವರ ಅಂದ್ಬಿಡ್ತೀವಿ, ಭಗವಂತ ಅಂತ ಹೇಳ್ತೀವಿ. ಆ ಬ್ರಹ್ಮ ಚೈತನ್ಯ ಅಂತ ಹೇಳ್ತೀವಿ, ಅದು ಬ್ರಹ್ಮ ಚೈತನ್ಯ ಅಂತ ಹೇಳ್ತೀವಿ. ಆದರೆ ಇದು ಪ್ರಕಟ ರೂಪ. ಪ್ರಕೃತಿ ಅನ್ನೋದು ಪಂಚಭೂತ ತತ್ವ ಏನಿದೆ ಅದು ಪ್ರಕಟ ರೂಪ, ಪ್ರಕಟವಾಗಿದೆ, ಇದರಿಂದ ಅದು ಬಂದಿದೆ ಅಂತೇಳಿ ಮಾಯೆಯಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ಈ ಒಂದೊಂದು ಸಣ್ಣ 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 ಒಂದೊಂದು ಆಟಮ್ಸ್ ಇದೆ ಇಲ್ಲಿ, ಸಣ್ಣ 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 ಅಣುಗಳು ಅಂತಾರೆ. ಈ ಅಣುಗಳಿಗೂ ಕೂಡ ಆ ಸ್ಪಂದನ ಪ್ರತಿಸ್ಪಂದನ ಸಂತತವಾಗಿ ನಡೀತಾ ಇರೋದ್ರಿಂದ, ಆ ಸ್ಪಂದನ ನಡೀತಾ ಇರೋದ್ರಿಂದಲೇ ಎಷ್ಟೋ ಸತಿ ನೋಡುವ ದೃಷ್ಟಿ, ನೋಡುವ ಕಣ್ಣಿಗೂ ನೋಡಲ್ಪಟ್ಟ ವಸ್ತುವಿಗೂ ಮಧ್ಯದಲ್ಲಿ ಒಂದು ಪರದೆ ತರ ಬಂದ್ಬಿಡುತ್ತೆ. ಅದನ್ನ ಉದಾಹರಣೆ ಕೊಡಬೇಕಾದ್ರೆ ಫ್ಯಾನ್ ನಲ್ಲಿ ಒಂದು 3 ವಿಂಗ್ಸ್ ಅಂತ ಹೇಳ್ತೀವಿ, ಪಂಖಗಳಿದ್ರೆ ಫ್ಯಾನು ಸ್ವಿಚ್ ಹಾಕಿದ ತಕ್ಷಣ ತಿರುಗಕ್ಕೆ ಶುರು ಮಾಡುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ತಿರುಗಿದ್ರೆ ನಮ್ಗೆ ನೋಡಿದ್ರೆ ಆ ಪಂಖ ಕಾಣೋದೇ ಇಲ್ಲ. ಯಾಕೆಂದ್ರೆ ನೋಡುವ ಕಣ್ಣಿಗೂ ನೋಡಲ್ಪಡುವ ವಸ್ತುವಿಗೂ ಮಧ್ಯದಲ್ಲಿ ಒಂದು ಪರದೆ ಬಂದು ಅಲ್ಲಿ ವಸ್ತು ಸರಿಯಾಗಿ ಕಾಣಲ್ಲ, ಸ್ಪಷ್ಟತೆ ಹೊಟ್ಟೋಗುತ್ತೆ. ಅದನ್ನ ಮಾಯೆ ಅಂತಾರೆ. ಮಾಯೆನೂ ಹಾಗೇನೇನೆ. ಮಾಯೆನಲ್ಲಿ ನೋಡ್ತಾ ಇರೋ ವಸ್ತುವಿನ ಮಧ್ಯೆ ಒಂದು ಪರದೆ ಬಂದ್ಬಿಡುತ್ತೆ. ಅದು ಇರೋದು ಕಾಣ್ತಾ ಇಲ್ಲ, ಅದು ಬೇರೆ ಏನೋ ಕಂಡುಬಿಟ್ರೆ, ಇಲ್ಲದೆ ಇರೋದನ್ನ ನೋಡ್ಬಿಟ್ರೆ ನಾವು ಅದನ್ನ ವಿಕ್ಷೇಪ ಅಂತ ಹೇಳ್ತಾರೆ. ಈ ಮಾಯೆ ವಿಕ್ಷೇಪಗಳಿಂದ ನಮಗೆ ಆ ಬ್ರಹ್ಮನ ಒಂದು ರೂಪ, ಬ್ರಹ್ಮನ ಪ್ರಕಟ ರೂಪ ಅನ್ನೋದು ಮರ್ತೋಗುತ್ತೆ, ನಾವು ಮರ್ತು ಬಿಡ್ತೀವಿ. ಅದಕ್ಕೆ ಹೇಳೋದು ಯಾವಾಗ್ಲೂ ಈ ಪಂಚಭೂತದ ಶರೀರವನ್ನು ನೋಡಿದಾಗ್ಲೇ ತಿಳ್ಕೋಬೇಕು. ಇದರಲ್ಲಿ ಮೂರ್ತ ಅಮೂರ್ತ ಎರಡೂ ಇದೆ, ಕಾಣ್ತಾ ಇರೋದು ಇದೆ, ಕಾಣದೇ ಇರೋದು ಇದೆ. ಪ್ರಕೃತಿನಲ್ಲಿ ಪಂಚಭೂತ ತಗೊಂಡಾಗ ನಾವು ಪೃಥ್ವಿ, ಜಲ, ಅಗ್ನಿ 3 ಕಾಣುತ್ತೆ. ಇದನ್ನ ನಾವು ರೂಪ ಇರೋದು ಅಂತ ಹೇಳ್ತೀವಿ. ಅಗ್ನಿ, ವಾಯು, ಆಕಾಶ ಕಾಣಲ್ಲ, ಅಮೂರ್ತ. ಇದು ಮೂರ್ತ ಅಮೂರ್ತಗಳು. ಹಾಗೆ ವ್ಯಕ್ತ ಅವ್ಯಕ್ತಗಳು. ವ್ಯಕ್ತ ಅಂದ್ರೆ ಪ್ರಕಟವಾಗಿರೋದು, ಈ ಜಗತ್ತೇ ನೋಡಿ ಉದಾಹರಣೆ ವ್ಯಕ್ತ ರೂಪ. ಅವ್ಯಕ್ತವಾದ ಭಗವಂತನ ಬ್ರಹ್ಮನ ವ್ಯಕ್ತ ರೂಪ ಜಗತ್ತು, ಪ್ರಕೃತಿ. ಅಥವಾ ಒಳಗಡೆ ನಮಗೆ ಕಾಣದೇ ಇರೋ ಆ ಪರಬ್ರಹ್ಮ ಸ್ವರೂಪ ಏನ್ ಬ್ರಹ್ಮನೋ, ಈ ಬಾಡಿ ಕಾಣ್ತಾ ಇದೆ, ಇದು ವ್ಯಕ್ತ ರೂಪ. ಯಾವುದು ಅವ್ಯಕ್ತ? ಹೇಗೆ ಬೀಜದಲ್ಲಿ ಮರವೇ ಇದೆಯೋ ಕಾಣಲ್ವೋ ಅದು ಅವ್ಯಕ್ತ. ಬೀಜ ರೂಪ ಮರ, ಬೀಜದಲ್ಲಿ ಮರ ಇದ್ದಂಗೆ ಅದು ಅವ್ಯಕ್ತ. ಅದು ತಿಳ್ಕೋಬೇಕು. ಇವಾಗ ಉದಾಹರಣೆಗೆ ಈ ಪದಗಳೆಲ್ಲ ಬರುತ್ತೆ. ನಾಳೆ ನಾನು ಹೇಳುವಾಗ ಭಗವದ್ಗೀತೆನಲ್ಲಿ ಈ ಪದಗಳೆಲ್ಲ ಬರುತ್ತೆ. ವೃಷ್ಟಿ, ಸಮಷ್ಟಿ ಇವೆಲ್ಲ ಬರುತ್ತೆ. ಅವಾಗ ಒಂಥರ ಡಿಕ್ಷನರಿ ಈ ತರ ಸ್ವಲ್ಪ ಹಿಂದೆ ಹೋಗಿ ಇದನ್ನ ಕೇಳಿದ್ರೆ ಇದರದೆಲ್ಲ ನಿಮಗೆ ಅರ್ಥ ಗೊತ್ತಾಗುತ್ತೆ. ಅಂದ್ರೆ ಒಂದು 100 ರೂಪೀಸು, ಒಂದೊಂದು ರೂಪಾಯಿ ಹಾಕ್ಬಿಟ್ರೆ ಇದು ಬಿಡಿಬಿಡಿಯಾಗಿರುತ್ತಲ್ಲ, ಇದನ್ನ ಬಿಡಿ ಇರೋದನ್ನ ಅದೇ ವೃಷ್ಟಿ ಅಂತ ಹೇಳ್ತಾರೆ. ಇದೆಷ್ಟು ಒಟ್ಟು ಸೇರಿ 1 ರೂಪಾಯಿ ತೆಗೆದ್ರೆ ಅಥವಾ 100 ರೂಪಾಯಿ ತೆಗೆದ್ರೆ ಅದನ್ನ ಸಮಷ್ಟಿ ಅಂತ ಹೇಳ್ತಾರೆ. ಸಮಷ್ಟಿ ಅಂದ್ರೆ ಒಂದು ಐಕ್ಯವಾಗಿರೋದು, ಬಿಡಿಬಿಡಿಯಾಗಿರೋದು ಅಂತ ಅರ್ಥ ಬಂದಾಗ
ಆ ಪದಗಳನ್ನು ಉಪಯೋಗಿಸಿದಾಗ ನಮ್ಗೆ ಅರ್ಥ ಗೊತ್ತಾಗಬೇಕು. ಸಮಷ್ಟಿ ಅಂದ್ರೆ ಸೇರಿರೋದು, ಬಿಡಿಬಿಡಿಯಾಗಿರೋದಕ್ಕೆ ವೃಷ್ಟಿ ಅಂತ ಹೇಳ್ತಾರೆ ಅಂತ ನಮಗೆ ಗೊತ್ತಾಗಬೇಕು ಮುಂದೆ. ನಾನು ಅವಾಗಲೇ ಹೇಳಿದೆ, ಇವೆಲ್ಲನೂ ಕೂಡ ಭಗವದ್ಗೀತೆಯ ಪ್ರಸಂಗ ನಡೆದಿದ್ರ ಹಿಂದೆ, ಇದು ವೇದ ಉಪನಿಷತ್ತುಗಳ ಕಾಲ, ಅದು ಬಹಳ ಹಿಂದೆ, ಪ್ರಾಚೀನ, ಸಾವಿರಾರು ವರ್ಷಗಳ ಹಿಂದೆ. ಅದರಲ್ಲಿ ಬಳಸಿರೋ ಪದಗಳೆಲ್ಲ ಭಗವದ್ಗೀತೆಯಲ್ಲಿ ಬಳಸಿರೋದ್ರಿಂದ ಅದು ಆಲ್ರೆಡಿ ಎಲ್ಲ ಯೂಸೇಜಲ್ಲಿ ಇತ್ತು. ಆ ಭಗವದ್ಗೀತೆನಲ್ಲಿ ಅದೇ ಪದ ಬಂತು. ಹಿಂದೆ ಅದೆಲ್ಲ ವೇದ ಪುರಾಣಗಳಲ್ಲಿ ಬರೋದೆಲ್ಲ ಈ ಒಂದು ಪದಗಳನ್ನ ನಾವು ಮೀನಿಂಗ್ ತಿಳ್ಕೊಂಡ್ಬಿಟ್ರೆ ನಮಗೆ ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭವಾಗುತ್ತೆ. ನಾವು ಚೈತನ್ಯ ಅಂತ ಹೇಳ್ಬಿಡ್ತೀವಿ. ಚೈತನ್ಯ ಅಂತಂದ್ರೆ ಬರೀ ಶಕ್ತಿ ಅಲ್ಲ, ಜ್ಞಾನ ಸಮೇತವಾದ ಶಕ್ತಿಯ ಚೈತನ್ಯ ಅಂತೀವಿ. ನೋಡಿದ್ರೆ ಅದು ಗೊತ್ತೇ ಇಲ್ಲ ತುಂಬಾ ಜನಕ್ಕೆ. ಚೈತನ್ಯ ಅಂದ್ರೆ ಒಂದು ಯಂತ್ರದ ಶಕ್ತಿ ಅಲ್ಲ, ಅಥವಾ ಜಡ ವಸ್ತುವಿನ ಶಕ್ತಿ ಅಲ್ಲ. ಚೈತನ್ಯ ಅನ್ನಲ್ಲ, ಅದಕ್ಕೆ ಜ್ಞಾನ ಸಮೇತವಾದ ಶಕ್ತಿಯನ್ನ ಚೈತನ್ಯ ಶಕ್ತಿ ಅಂತ ಹೇಳ್ತೀವಿ. ಅದಕ್ಕೆ ಸತ್ ಅಸತ್ ಎಲ್ಲನೂ ಕೂಡ ಅದ್ರಲ್ಲಿ ಬರುತ್ತೆ ನಾಳೆ. ಹೀಗೆ ನಾಳೆ ಮುಂದುವರಿಸುವಾಗ ಬೋಧನೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಇದರಲ್ಲಿ 4 ಅಂಶವನ್ನ ನಾವು ನಾಳೆಯಿಂದ ತೆಗೆದುಕೊಳ್ತೀವಿ. ಮೊದಲನೇ ಅಂಶ ಜಿಜ್ಞಾಸೆಯನ್ನ ಇನ್ನೂ ಆಳವಾಗಿ ತೆಗೆದುಕೊಳ್ತೀವಿ. ಅರ್ಜುನನಿಗೆ ಯುದ್ಧದ ವಿಚಾರದಲ್ಲಿ ಬಂದ ಜಿಜ್ಞಾಸೆ ಮೊದಲನೇದು ಚಾಪ್ಟರು. 2ನೇ ಚಾಪ್ಟರ್ನಲ್ಲಿ ನಾವು ಅವನ ಒಂದು ಆತ್ಮದ ಬಗ್ಗೆ ಹೇಗೆ ಅದು ನಿತ್ಯ ಅನ್ನೋದು ಪ್ರತಿಪಾದನೆ ಮಾಡಿದ್ದಾನೆ. ನಿತ್ಯತಾ ಸ್ವರೂಪ, ಆತ್ಮನ ನಿತ್ಯತಾ ಸ್ವರೂಪದ ಪ್ರತಿಪಾದನೆ ಇದೆ. ಆತ್ಮವನ್ನ ನಿತ್ಯ, ಪರ್ಮನೆಂಟ್ ಆಗಿ ಯಾವಾಗಲೂ ಇರೋದು ಅಂತ ಇದ್ದಾನಲ್ಲ ಕೃಷ್ಣ. ಏನು ಹೇಳಿದಾನೆ ನಿತ್ಯತೆಯ ಬಗ್ಗೆ, ಶಾಶ್ವತತೆಯ ಬಗ್ಗೆ, ಆತ್ಮದ ಬಗ್ಗೆ, ಆತ್ಮನ ವಿಚಾರವನ್ನು ನೋಡೋಣ. ಆ 3ನೇ ಸ್ಟೆಪ್ನಲ್ಲಿ ನಮ್ಮ ಸ್ವಧರ್ಮದಲ್ಲಿ ಮಾಡುವ ಕರ್ತವ್ಯಗಳು ಏನೇನು, ಕರ್ತವ್ಯತೆ, ಸ್ವಧರ್ಮದ ಕರ್ತವ್ಯತೆ. 4ನೇದು ತತ್ವಜ್ಞನ ಲಕ್ಷಣಗಳು ಏನು, ತತ್ವಜ್ಞನ ಲಕ್ಷಣ. ಈ 4 ನಾಳೆ ಮುಂದುವರಿಸ್ತೀವಿ.